ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಬೆಳಗ್ಗೆ ನಾರ್ಮಲ್ ಆಗಿ ಜೀರಾ ವಾಟರ್ನ ಮಾಡ್ಕೊತೀನಲ್ಲ, ಅದೇ ರೀತಿ ಇವತ್ತು ಕೂಡ ಜೀರಾ ವಾಟರ್ನ ಮಾಡಿಕೊಂಡೆ. ಹಾಗೆಯೇ ಇದು ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿರೋ ಮಶ್ರೂಮ್ ತುಂಬಾ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಪಲಾವ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇನ್ನೊಂದು ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಕ್ಕಳು ಜಾಸ್ತಿ ಪಲಾವ್ ಇಷ್ಟಪಡೋದ್ರಿಂದ ಮಶ್ರೂಮ್ ಇರೋದ್ರಿಂದ ಅದಕ್ಕೆ ಪಲಾವ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ದು ರವಾ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ಇಷ್ಟಪಡ್ತಾರೆ. ಸಾಧ್ಯ ಆದರೆ ಸ್ನ್ಯಾಕ್ಸಿಗೆ ಮಾಡ್ಕೊಡೋಣ ಅಂದ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡೆ. ಇಲ್ಲಿ ಫಸ್ಟಿಗೆ ನಾನು ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಮಸಾಲೆನ ರುಬ್ಬಿಟ್ಟು ಪಲಾವ್ ಮಾಡೋಣ ಅಂಥೇಳಿ ಅದಕ್ಕೋಸ್ಕರ ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ, ಡ್ರೈ ಸ್ಪೈಸಸ್, ಕಸ್ತೂರಿ ಮೇಥಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಘಮ ಬರೋ ತನಕ. ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ಸೇಮ್ ಬಿರಿಯಾನಿ ಥರನೇ ಇರುತ್ತೆ. ಇದಕ್ಕೆ ಸಣ್ಣದಾಗಿ ಹಚ್ಚಿರೋಂಥ 2 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಜಾಸ್ತಿ ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ ಅಂದ್ಕೊತೀನಿ. ನಿಮ್ಗೆ ಯಾವ ಥರದ ರೆಸಿಪೀಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇದಕ್ಕೆ ಎಕ್ಸ್ಟ್ರಾ ಸ್ಪೈಸಸ್ ಸ್ವಲ್ಪ ಅರಶಿನ ಪುಡಿ, ಧನಿಯಾ ಪೌಡರ್, ಹಾಗೆಯೇ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲೇ ರುಬ್ಬಿರೋವಂಥ ಗ್ರೀನ್ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಮಶ್ರೂಮನ್ನು ಹಾಕ್ತಾ ಇರೋದು. ಮಶ್ರೂಮ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈಕ್ವಲಾಗಿ ರೈಸ್ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಮಶ್ರೂಮ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಮಶ್ರೂಮ್ಗೆ ನೀರನ್ನು ಪಲಾವ್ ಮಾಡುವಾಗ ನೀರನ್ನು ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ನೀರು ಮುದ್ದೆ ರೀತಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1-2 ಕಪ್ಪಷ್ಟು ರೈಸು, 2ರಿಂದ 4 ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಶ್ರೂಮ್ ಸಪ್ಪೆ ಇರುತ್ತೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣು ಅಥವಾ ಮೊಸರು ಹಾಕಿದ್ರೆ ಹುಳಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಬರ್ಸ್ಕೊಂಡ್ರೆ ನಮಗೆ ಮಶ್ರೂಮ್ ಪಲಾವ್ ರೆಡಿಯಾಗಿರುತ್ತೆ. ಇನ್ನು ಅಷ್ಟರೊಳಗೆ ಅದಕ್ಕೆ ಸೈಡ್ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕ್ಯಾರೆಟು, ಹಾಗೆ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಚ್ಚಾಕ್ತಾಯಿದ್ದೀನಿ. ಅಂದರೆ ಈರುಳ್ಳಿ ಸ್ವಲ್ಪ ಇತ್ತು, ಹಾಗೆ ಕ್ಯಾರೆಟು ಕೂಡ ಸ್ವಲ್ಪನೇ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಲಿ ಅಂತೇಳಿ ಹಸಿ ತರಕಾರಿಗಳನ್ನೂ ಮಿಕ್ಸ್ ಮಾಡಿ ಹಾಕಿದ್ರೆ ತಿಂತಾರೆ ಮಕ್ಕಳು. ಬರೀ ಹಾಗೆ ಕೊಟ್ಟರೆ ತಿನ್ನೋಕೆ ಹೋಗಲ್ಲ, ಹಾಗಾಗಿ ಮೊಸರು ಬಜ್ಜಿ ಜೊತೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ಸ್ಕೂಲಿಗೆ ಕೂಡ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಸಡನ್ನಾಗಿ ಸ್ವಲ್ಪ ಇನ್ನು ವಿಷಲೆಲ್ಲ ಹಿಂಗೆ ಎತ್ತಿ ತೆಗೆದಿದ್ದಾಯಿತು. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ರೈಸ್ ಕೂಡ ಆಗಿತ್ತು. ಮಶ್ರೂಮ್ ಪಲಾವ್ ಕೂಡ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇನ್ನು ಅದಾದಮೇಲೆ ಸ್ಕೂಲಿಗೆಲ್ಲ ಬಾಕ್ಸ್ ಕಟ್ಟಬೇಕಿತ್ತು. ಸೊ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಲ್ಲಿಗೇ ಸ್ಟಾಪ್ ಮಾಡಿದೆ. ನಾನು ವೀಡಿಯೋ ಇಟ್ಕೊಂಡು ಮಾಡ್ತೀನಿ ಅಂದರೆ ಕ್ಯಾಮ್ರಾನ ಅಲ್ಲಿ ಅಂದರೆ ಮೊಬೈಲ್ನ ಸೆಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಟೈಮ್ ತುಂಬಾ ಬೇಕು. ಅದನ್ನು ಅಲ್ಲೇ ಸ್ಟಾಪ್ ಮಾಡಿದೆ. ಇನ್ನು ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಹಿಟ್ಟು, ಊರಿಂದ ತಂದಿರೋವಂಥ ಹಿಟ್ಟೆಲ್ಲ ಹಾಗೆ ಇತ್ತು, ಸ್ವಲ್ಪ ಅದನ್ನು ಕೂಡ ಜರಡಿ ಮಾಡಿ ಎತ್ತಿಟ್ಕೊಂಬಿಡೋಣ. ಇನ್ನು ಮತ್ತೆ ಊರಿಗೆ ಹೋಗಬೇಕಾಗುತ್ತೆ. ಇನ್ನು ಬರೋದು ತುಂಬ ಲೇಟ್ ಆಗುತ್ತೆ, ಅಂದರೆ ದಸರಾ ಹಾಲಿಡೇಸ್ ಎಲ್ಲ ಮುಗಿಸಿ ಬರೋ ಅಷ್ಟರೊಳಗೆ ಮತ್ತೆ ಅದು ಹಾಗೇ ಇರುತ್ತೆ. ಹುಳ ಏನಾದರೂ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಈಗಲೇ ಎತ್ತಿಟ್ಕೊತಾ ಇದ್ದೀನಿ. ಹಿಟ್ಟನ್ನು ಜರಡಿ ಮಾಡಬೇಕಾದ್ರೆ ಈ ರೀತಿ ಸ್ಪೂನನ್ನು ಹಾಕ್ಬಿಟ್ಟು ಅಥವಾ ಕಾಯಿನು ಈ ಥರದ್ದು ಏನಾದರೂ ಹಾಕಿದರೆ ಬೇಗ ನಮಗೆ ಹಿಟ್ಟು ಜರಡಿ ಹಿಡಿಬೋದು, ಅಂದರೆ ಕೆಲಸ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಂತರ ಡಸ್ಟೆಲ್ಲ ಆಚೆ ಹೋಗಬಾರ್ದು, ಅದ್ರದ್ದು ಧೂಳು ಅಂತೇಳಿ ಈ ರೀತಿ ಬೌಲಲ್ಲೆಲ್ಲ ಮಾಡೋದು ನೋಡಿದ್ದೆ. ಸೊ ಅದನ್ನು ಟ್ರೈ ಮಾಡಿದೆ, ಬಟ್ ಅದು ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಹಾಗಾಗಿ ಬರೀ ಸ್ಪೂನನ್ನು ಹಾಕ್ಬಿಟ್ಟೆ ಜರಡಿ ಮಾಡಿದೆ, ಬೇಗನೆ ಆಗೋಯ್ತು ಕೆಲಸ. ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಇನ್ನು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಬಾಕಿ ಇತ್ತು, ಅದನ್ನು ಅರ್ಧ ಕಟ್ ಮಾಡಿ ಹಾಗೆ ಇಟ್ಟಿದೆ. ಅದ್ರದ್ದು ವೀಡಿಯೋಸ್ ಯಾವುದೂ ರೆಕಾರ್ಡ್ ಮಾಡಿಲ್ಲ. ನಾನು ಅಷ್ಟೊಂದೇನು ಪರ್ಫೆಕ್ಟ್ ಅಲ್ಲ ಅಂತ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ. ಸ್ವಲ್ಪ ಜನ ಸ್ಟಿಚಿಂಗ್ ವೀಡಿಯೋಸ್ ಶೇರ್ ಮಾಡಿ ಅಂತ ಹೇಳಿದ್ವಿ. ಬರೀ ನಂದು ಹಾಗೆ ನಾನು ಅಮ್ಮಂದು ಮಾತ್ರ ಸಿಂಪಲ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಲಿಕ್ಕೆ ಮಾತ್ರ ಗೊತ್ತು. ಅದಷ್ಟನ್ನು ಮಾತ್ರ, ಅದನ್ನು ಕೂಡ 1 ದಿನ ಅಥವಾ 2 ಡೇಸ್ 3 ಡೇಸ್ ಆದರೂ ಆಗುತ್ತೆ ಸ್ಟಿಚ್ ಮಾಡೋ ಅಷ್ಟರೊಳಗೆ. ಅದಕ್ಕೋಸ್ಕರ ಅರ್ಧನ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸ್ಟಿಚ್ ಮಾಡಿದೆ. ಅಷ್ಟರೊಳಗೆ ಪಾಪು ಮಕ್ಕಳೆಲ್ಲ ಬಂದುಬಿಟ್ಟು ಸ್ಕೂಲಿಂದ ಬಂದಿದ್ರಲ್ಲ, ಸೊ ಪಾಸ್ತಾ ಬೇಕು ಅಂತೇಳಿ ತುಂಬ ದಿನದಿಂದ ಕೇಳ್ತಾಯಿದ್ರು, ಮಾಡಿರಲಿಲ್ಲ. ಅದು ವೈಟ್ ಸಾಸ್ ಪಾಸ್ತಾನೇ ಬೇಕು ಅಂತೇಳಿ. ಸ್ವಲ್ಪ ಮೈದಾ ಎಲ್ಲ ಹಾಕೋದ್ರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ, ಬಟ್ ಇವತ್ತು ಬೇಕು ಅಂತೇಳಿ ತುಂಬಾ ಹಠ ಮಾಡಿದ್ರಲ್ಲ ಅಂತೇಳಿ ಇವತ್ತು ಒಂದಿನ ಮಾಡ್ಕೊಡೋಣ ಅಂತೇಳಿ ಇದಕ್ಕೆ ರೆಡಿ ಪ್ರೀಮಿಕ್ಸ್ದು ಪೌಡರ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲೆಲ್ಲ, ಅದನ್ನು ತೊಗೊಂಡು ಬಂದಿದ್ದೆ. ಫಸ್ಟಿಗೆ ಇಲ್ಲಿ ಪಾಸ್ತಾನ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅದು ಒಂದು ಪ್ಯಾನ್ನಲ್ಲಿ 1 ಸ್ಪೂನಷ್ಟು ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು. ಯೂಶ್ವಲಿ ಬೆಣ್ಣೆನೇ ಹಾಕ್ಕೊಳ್ಳೋದು. ಮತ್ತು ಇದಕ್ಕೆ ತರಕಾರಿ ಕೂಡ ಸೇರಿಸ್ಕೋಬೋದು. ಮಕ್ಕಳು ಅಷ್ಟೊಂದೇನು ತರಕಾರಿ ಇಷ್ಟಪಡಲ್ಲ ಅಂತೇಳ್ಬಿಟ್ಟು ಸೊ ಬರೀ ಹಾಗೆ ಪ್ಲೈನಾಗಿ ಮಾಡಿಕೊಡ್ತಾಯಿದ್ದೀನಿ. ಅದಲ್ಲದೆ ಊರಿಗೆ ಕೂಡ ಹೋಗಬೇಕಿತ್ತು, ತರಕಾರಿ ಎಲ್ಲ ಸ್ವಲ್ಪನೇ ಇದ್ದಿದ್ದರಿಂದ ಇನ್ನು ನೆಕ್ಸ್ಟ್ ಡೇ ಪಲಾವ್ಗೆ ಏನಾದರೂ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ವೆಜಿಟೇಬಲ್ನ ಹಾಗೆಯೇ ಪ್ಲೈನಾಗಿ ಮಾಡಿಕೊಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ 1
ಪ್ಯಾಕೆಟ್ ಪೌಡರ್ಗೆ 2.5 ಕಪ್ಪಷ್ಟು ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಹ ಗಂಟಿರಬಾರ್ದು. ಅದಕ್ಕೋಸ್ಕರ ಈ ರೀತಿ ಸ್ಪೂನ್ ಅಥವಾ ವಿಸ್ಕರ್ ಸಹಾಯದಿಂದ ಮಾಡಿದ್ರೆ ಬೇಗ ನಮಗೆ ಗಂಟು ಅನ್ನೋದು ಬರೋದಿಲ್ಲ. ಇದು ಬೇಯ್ತಾ ಈ ರೀತಿ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ನೋಡಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಅದಾದಮೇಲೆ ಬೇಯಿಸಿರೋ ಪಾಸ್ತಾನ ಸೇರಿಸ್ಬಿಟ್ಟು ಇದಕ್ಕೆ ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ, ಪೌಡರಲ್ಲೇ ಎಲ್ಲ ಫಸ್ಟಿಗೆ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಮೇಲ್ಗಡೆ ಏನಾದರೂ ಕ್ಯಾರೆಟ್ ತುರಿ ಅಥವಾ ಕಾರ್ನ್ ಈ ಥರದ್ದೇನಾದರೂ ಆ್ಯಡ್ ಮಾಡೋದಿದ್ರೆ ಮಾಡ್ಕೋಬೋದು. ಇದಿಷ್ಟೇ, ತುಂಬ ಸಿಂಪಲ್ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಬಟ್ ಅನ್ಹೆಲ್ದಿ ಅನ್ನೋದು ಒಂದೇ. ಅಂದರೆ ಯಾವಾಗಲಾದರೂ ಒಂದು ಸಲ ಮಾಡಿಕೊಟ್ರೆ ಏನೂ ಆಗಲ್ಲ ಅಂತೇಳಿ ಇವತ್ತು ಮಾಡಿಕೊಡ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ಸಿಂಪಲ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಬಾಕಿ ಉಳಿದಿರೋ ಸ್ಟಿಚಿಂಗ್ ಕೆಲಸ ಎಲ್ಲನ ಕಂಪ್ಲೀಟ್ ಮಾಡಿಕೊಂಡೆ. ಫೈನಲಿ 2 ಡೇಸಿಗೆ ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಉಕ್ಸ್ ಹಾಕೋದು ಒಂದೇ ಬಾಕಿ ಇರೋದು, ಅದು ನಾನು ನಾಳೆ ಹಾಕೋಣ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.